ಕಳೆದ ಸೋಮವಾರದಲ್ಲಿ ದೇವರ ಮಹಾಕೃಪೆಯಿಂದ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳಾದ ನಾವುಗಳು ನಮಗೆ ನೀಡಲ್ಪಟ್ಟಂತ ಒಂದು ಯಾಜಕತ್ವದ ಕೆಲವು ಸಂಗತಿಗಳನ್ನು ಧ್ಯಾನಿಸಿಕೊಳ್ತಾ ಬಂದೆವು. ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಗಮನಿಸಿಕೊಳ್ತಾ ಬಂದೆವು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಮ್ಮನ್ನು ಕರೆದಾತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂತಹದ್ದೇ ಒಂದು ಯಾಜಕತ್ವ. ಆತನ ಗುಣಲಕ್ಷಣಗಳನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನ ಮಹಾ ತ್ಯಾಗವನ್ನು, ಆತನ ಬಲಿದಾನವನ್ನು, ಆತನ ಪರಿಶುದ್ಧ ಜನನವನ್ನು, ಆತನ ಪರಿಶುದ್ಧ ಜೀವನವನ್ನು, ಆತನ ಒಂದು 3.5 ವರ್ಷ ಆ ಒಂದು ಸೇವೆಯನ್ನು, ಎಲ್ಲವನ್ನ, ಶಿಲುಬೆಯನ್ನ, ಪುನರುತ್ಥಾನವನ್ನ, ಹುಣಿಡುವಿಕೆಯನ್ನ, ಆರೋಹಣವನ್ನ, ಎಲ್ಲ ಕರ್ತನಾದ ಯೇಸು ಕ್ರಿಸ್ತನ ಆ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂತ ಯಾಜಕರು. ಮತ್ತು ಅದೇ ಪೇತ್ರನ ಪತ್ರಿಕೆ ಮೊದಲನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ನಾವು ಪವಿತ್ರ ಯಾಜಕತ್ವ, ಸಮರ್ಪಕವಾದದ್ದು, ಪವಿತ್ರವಾದದ್ದು ಎಂಬುದಾಗಿ ತಿಳ್ಕೊಳ್ತಾ ಬಂದೆವು. ರೋಮಾಪುರ 12:1 ನೋಡುವಾಗ ಸಜೀವ ಯಜ್ಞವಾಗಿ ಸಮರ್ಪಣೆ ಆಗಬೇಕು, ಅಂದರೆ ನಮ್ಮಲ್ಲಿರುವ ನಾನತ್ವ ಹೋಗಬೇಕು, ಅಹಂ ಯಜ್ಞ ಆಗಬೇಕು. ಅದನ್ನ ನಾವು ನೋಡಿಕೊಳ್ತಾ ಬಂದೆವು. ಹಾಗೆ ಸುವಾರ್ಥ ಸೇವೆ ಎಂಬ ಯಾಜಕ ಸೇವೆ ರೋಮಾಪುರ 15ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು 4ರಿಂದ 6 ವಚನಗಳಲ್ಲಿ ನೋಡ್ತಾ ಬಂದೆವು. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಂಬಿಕೆ ಎಂಬ ಯಜ್ಞವೆಂಬುದು, ಮತ್ತು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ 17ರಿಂದ 19ನೇ ವಚನದಲ್ಲಿ ದ್ರವ್ಯವೆಂಬ ಯಜ್ಞಗಳನ್ನು, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ತೋತ್ರವೆಂಬ ಯಜ್ಞಗಳನ್ನು, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನದಲ್ಲಿ ಪರೋಪಕಾರ ಧರ್ಮವೆಂಬ ಯಜ್ಞಗಳನ್ನು, 2ನೇ ತಿಮೋಥೆ 4ನೇ ಅಧ್ಯಾಯ 6ನೇ ವಚನ ಅಪೊಸ್ತಲನಾದ ಪೌಲನು ತನ್ನ ಜೀವಿತದ ಚರಮದಶೆಯಲ್ಲಿ, ತನ್ನ ಬದುಕಿನ ಅಂತ್ಯದಲ್ಲಿ ಪಾನದ್ರವ್ಯವಾಗಿ ಅರ್ಪಣೆ ಆಗುವಂತಹದ್ದನ್ನ ನಾವು ನೋಡ್ತಾ ಯೋಚಿಸ್ತಾ ಬಂದೆವು ಪ್ರಿಯರೇ. ಅದಾದ ಕೂಡಲೇ ಈ ಪ್ರಕಟಣೆ ಗ್ರಂಥೆಯ ಅತ್ಯಂತ ಕೀಲಕವಾಗಿರುವಂತ, ಅತ್ಯಂತ ಮುಖ್ಯವಾಗಿರುವಂತ ಒಂದು ಸಂದರ್ಭ ಬರ್ತದೆ. ಈ ಮಾತುಗಳನ್ನು ಹೇಳಿದ ನಂತರ ಭಕ್ತನಾದ ಯೋಹಾನನು ಆಮೇನ್ ಆಮೇನ್ ಎಂದು ಹೇಳ್ತಾನೆ. 6ನೇ ವಚನದ ಮುಕ್ತಾಯದಲ್ಲಿ ನಾವು ಆಮೇನ್ ಆಮೇನ್ ಎಂಬ ಪದಗಳನ್ನು ಕಾಣ್ತೇವೆ. ಅದಾದ ನಂತರ ಈಗ 7ನೇ ವಚನ, ಈ 7ನೇ ವಚನದ ಸೆಮಿಕೋಲನ್ ಅಲ್ಲಿವರೆಗೂ ಮಾತ್ರ ಈ ದಿನ ನಮ್ಮ ಅಧ್ಯಯನವನ್ನ, ನಮ್ಮ ಧ್ಯಾನವನ್ನ ಸೀಮಿತಗೊಳಿಸ್ಕೊಳ್ಳೋಣ. ಯಾಕಂದ್ರೆ ಈ 7ನೇ ವಚನ, ಇದರಲ್ಲಿ ಬಹಳ ಮುಖ್ಯವಾದಂತ 2 ಸಂಗತಿಗಳು ಒಟ್ಟಿಗೆ ಕ್ರೋಢೀಕರಿಸಲ್ಪಟ್ಟಿವೆ. ಸತ್ಯವೇದದಲ್ಲಿ ಆಗಾಗ್ಗೆ ಇರುವಂತಹದನ್ನ ನಾವು ಕಾಣ್ತೇವೆ. ಯೆಶಾಯ ಗ್ರಂಥದಲ್ಲಾಗ್ಲಿ ಮತ್ತೆ ಇನ್ನೊಂದು ಕಡೆ ಆಗ್ಲಿ 2 ವಿಭಿನ್ನ ವಿಷಯಗಳನ್ನು ಕೂಡ ದೇವರಾತ್ಮನು ಒಂದೇ ವಾಕ್ಯದಲ್ಲಿ ಬರೆಸಲ್ಪಟ್ಟಿರುವಂತಹದನ್ನ ಕಾಣ್ತೇವೆ. ಆದರೆ ವಿ ಸಿ ದಿ ಗ್ರಾಮರ್ ಆಫ್ ದಿ ಲ್ಯಾಂಗ್ವೇಜ್, ಈ ಭಾಷೆಯ ವ್ಯಾಕರಣವನ್ನು ನೋಡೋಣ. ಬನ್ನಿ 7ನೇ ವಚನವನ್ನ ಓದಿಕೊಳ್ಳೋಣ. 7 ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ ಓದ್ತೀರಾ ಯಾರಾದ್ರೂ? ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನ ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಇದು ಕೂಡ ಒಂದು ಪ್ರಾರ್ಥನೆ ರೂಪದಲ್ಲಿ ಆಮೇನ್ ಅಂತಿದೆ. ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ, ಗಮನಿಸಿ ನೋಡುವುದಾದ್ರೆ, ಮೇಘಗಳೊಂದಿಗೆ ಬರ್ತಾನೆ, ಸರಿ. ಇಲ್ಲಿ ನಾವು ಕಾಣ್ತೇವೆ ಭೂಮಿಯಲ್ಲಿರುವ
ಎಲ್ಲಾ ಕುಲದವರು ನೋಡ್ತಾರೆ, ಎದೆ ಬಡ್ಕೊಳ್ತಾರೆ. ಯಾಕೆ ಎದೆ ಬಡ್ಕೊಳ್ತಾರೆ? ಯಾರು ಕಾಣ್ತಾರೆ? ಈ ಅಂಶಗಳನ್ನು ನಾವು ಗಮನಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯ ದೇವಜನರೇ, ಬಹಳ ಸೂಕ್ಷ್ಮವಾದಂತ ಒಂದು ವಿಷಯ ಇದು. ಇದನ್ನ ಅನೇಕ ಜನ ಥಿಯಾಲಜಿಯನ್ಸ್ ಮತ್ತು ಸತ್ಯವೇದ ಪಂಡಿತರು ಕೂಡ ಸರಿಯಾದ ರೀತಿಯಲ್ಲಿ ಆ ಸೆಮಿಕೋಲನ್, ಆ ಒಂದು ಚುಕ್ಕೆ, ಒಂದು ಕಾಮ ಇರುವಂತಹದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಎರಡು ವಾಕ್ಯಗಳನ್ನ ಒಮ್ಮೆಯೇ ಬೆರೆಸಿ ಅದೊಂದು ರೀತಿಯ ಅಪಾರ್ಥಕ್ಕೆ ಕಾರಣ ಆಗಿದೆ. ಈ ದಿನಗಳಲ್ಲಿ ನಾವು ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಧ್ಯಾನಿಸಿಕೊಂಡು ದೇವರ ವಾಕ್ಯದ ಅದರಲ್ಲಿರ್ತಕ್ಕಂಥ ಒಂದು ಸತ್ಯಾಂಶವನ್ನ ದೃಷ್ಟಿಗೆ ತಗೊಂಡು ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ಅದು ಬಹಳ ಮುಖ್ಯ. ಇದನ್ನೇ ವಚನ ವಿಶ್ಲೇಷಣೆ ಅಂತ ಹೇಳ್ತೇವೆ, ಪದ ವಿಶ್ಲೇಷಣೆ ಅಂತ ಕೂಡ ಹೇಳ್ತೇವೆ. ಯಾಕಂದ್ರೆ ವಿ ನೀಡ್ ಟು ಅನಲೈಸ್ ದಿ ವರ್ಡ್ಸ್. ಕೆಲವೊಮ್ಮೆ ಪದಗಳನ್ನು ಕೂಡ ಸತ್ಯವೇದದಲ್ಲಿ ಒಂದು ಸಂದೇಶವನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ಆ ಸಂದೇಶದಲ್ಲಿ ಬರುವಂತಹ ಮುಖ್ಯವಾದ ಪದಗಳ ಅರ್ಥಗಳನ್ನು ಆ ಸಂದರ್ಭಕ್ಕನುಸಾರವಾಗಿ ಅರ್ಥ ಮಾಡ್ಕೋಬೇಕು, ದೇವರ ಚಿತ್ತಕ್ಕನುಸಾರವಾಗಿ ಅರ್ಥ ಮಾಡ್ಕೋಬೇಕು. ದೇವರ ಉದ್ದೇಶದ ಆ ಪ್ರತಿಧ್ವನಿಯನ್ನ ಅಥವಾ ಅದರ ಪ್ರತಿಬಿಂಬವನ್ನ, ಅದರ ಒಂದು ಪ್ರಧಾನ ಅಂಶವನ್ನ ನಾವು ಸತ್ಯವೇದದಲ್ಲಿ ಕಾಣಬೇಕು. ಈ ರೀತಿಯಾಗಿ ಆ ವಿಂಗಡಣೆಯಾಗಿ ಕಾಣದೆ, ಆ ಸೆಮಿಕೋಲನ್ ಅಂದ್ರೆ ಆ ವ್ಯಾಕರಣದ ಚಿಹ್ನೆಯ ಅರ್ಥ ಏನಂದ್ರೆ ಇದೇ ರೀತಿಯ ಟ್ರೂತ್, ಇದೇ ರೀತಿಯ ಅಂಶ ಇಲ್ಲಿಗೆ ಮುಗ್ದಿಲ್ಲ, ಇನ್ನೊಂದು ಅಂಶವಿದೆ ಅಂತ ಅರ್ಥ. ಇನ್ನು ಕಂಟಿನ್ಯೂ ಇನ್ನು ಬಂದಿಲ್ಲ. ಉದಾಹರಣೆಗೆ ಶಿವಮೊಗ್ಗನ ಬೋರ್ಡ್ ಇರೋ ಕಡೆ ಬಸ್ ಬರ್ತದೆ, ಅದು ಮೊದಲನೇ ಹಂತ, ಅದು ಫಸ್ಟ್ ಸ್ಟೇಜ್. ಆದ್ರೆ ಆಗ್ಲೇ ಶಿವಮೊಗ್ಗ ತಲುಪಿದ ಹಾಗಲ್ಲ, ಅದರ ಎರಡನೇ ಹಂತ, ಎರಡನೇ ಸ್ಟೇಜು. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಹೋದಾಗ ಅದು ಶಿವಮೊಗ್ಗಗೆ ಬಂದಿದೆ ಅಂತ ಅರ್ಥ. ಔಟ್ಸ್ಕಟ್ಸ್ ನಲ್ಲಿ ಇದ್ದಾಗ್ಲೂ ಶಿವಮೊಗ್ಗಗೆ ಅಂತ ಹೇಳ್ತೀವಿ, ಬಸ್ ಸ್ಟ್ಯಾಂಡ್ ಒಳಗಡೆ ಸೇರಿದಾಗ ಶಿವಮೊಗ್ಗ ಅಂತ ಹೇಳ್ತೀವಿ. ಅದೇ ಪ್ರಕಾರವಾಗಿ ಈ ಎರಡು ವಚನಗಳಲ್ಲಿ ಈ ಮೊದಲನೇ ಹಂತದ ಈ ಭಾಗ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎರಡನೇ ಹಂತದ ಭಾಗ ನಮಗೆ ಅರ್ಥ ಆಗ್ತದೆ. ನೋಡೋದಕ್ಕೆ ವೆರಿ ಸಿಂಪಲ್ ಅಂತ ಅನ್ಸುತ್ತದೆ. ಒಮ್ಮೊಮ್ಮೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಲೆ ಸಂಕಟ ಕಾಲದ ವಿಷಯದಲ್ಲಿ ಕೆಲವರು ಇತ್ತೀಚಿನ ದಿನಮಾನಗಳಲ್ಲಿ ಆಗಾಗ್ಗೆ ನಮ್ಮ ದೃಷ್ಟಿಗೆ ಬರ್ತಾ ಇರ್ತದೆ. ಇಲ್ಲಿರುವಂತಹ ವರ್ಣನೆ ಹೇಗಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಸಂಕಟ ಕಾಲಕ್ಕೆ ಮೊದಲೇ ಬರ್ತಾನೆ, ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್ ಅಂತ ಇಂಗ್ಲಿಷ್ ನಲ್ಲಿ. ಅಂದರೆ ಸಂಕಟ ಕಾಲದಲ್ಲಿ ಸಭೆಯು ಭೂಮಿಯ ಮೇಲಿರುವುದಿಲ್ಲ, ಸಭೆಯು ಎತ್ತಲ್ಪಟ್ಟಿರ್ತದೆ, ಸಭೆಯ ವಿಶ್ವಾಸಿಗಳು ಎತ್ತಲ್ಪಟ್ಟಿರ್ತಾರೆ. ಪರಿಶುದ್ಧಾತ್ಮನು ಸಭೆಯನ್ನು ಸಜ್ಜುಗೊಳಿಸಿ ಮೊದಲಿಂಗನ ಬಳಿಗೆ ನಡೆಸುವಂತದ್ದು. ಹೇಗೆ ಯಾಜಕನಾದ ಎಲಿಯಾಜರನು ರಿಬ್ಕಳನ್ನ ಇಸ್ಸಾಕನಿಗೆ ಜೋಡಿಸ್ತಾನೋ, ಹಾಗೆ ಮೊದಲಿಂಗನಿಗೆ ಮೊದಲಗಿತ್ತಿಯನ್ನು ಪರಿಶುದ್ಧಾತ್ಮ ದೇವರು ಹಾಗೆ ಸೇರಿಸಿದ ನಂತರ ಈ ಭೂಮಿಯ ಮೇಲೆ 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾಸಂಕಟ ಕಾಲ. ಇನ್ನೊಂದು ಭಾಷಾಂತರದಲ್ಲಿ 3.5 ವರ್ಷಗಳು ಶ್ರಮೆಗಳು, 3.5 ವರ್ಷಗಳು ಮಹಾಶ್ರಮೆಗಳು. ಈ ರೀತಿ ಇರುವಂತಹದ್ದು. ಇದು ಸತ್ಯವೇದದ ಅನುಸಾರವಾಗಿ ಇರ್ತಕ್ಕಂಥ ಒಂದು ತಿಳುವಳಿಕೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಈ ಮೊದಲನೆಯ ಸಂಗತಿ, ನಾವು ಇದನ್ನು ಚೆನ್ನಾಗಿ ಗಮನಿಸ್ಕೋಬೇಕು, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಗಮನಿಸಿ ನೋಡ್ತೇವೆ, ಕರ್ತನು ನಮ್ಮನ್ನ ಉಗ್ರತೆ ದಿನಕ್ಕಾಗಿ ಕರೆದಿಲ್ಲ, ಉಗ್ರತೆ ದಿನದಲ್ಲಿ ನಾವಿರುವುದಿಲ್ಲ. ಫಿಲಡೆಲ್ಫಿಯಾ ಸಭೆಗೆ ಪತ್ರ ಬರೆಯುವಾಗ ಕರ್ತನು ಹೇಳ್ತಾನೆ, ಸಂಕಟ ಕಾಲದಲ್ಲಿ ನಿನ್ನನ್ನು ತಪ್ಪಿಸುವೆನು ಎಂಬುದಾಗಿ. ಅಂದರೆ ಅದರ ಅರ್ಥವೇನು? ಸಂಕಟ ಕಾಲದಲ್ಲಿ ಸಭೆಯು ಈ ಲೋಕದಲ್ಲಿ ಇರುವುದಿಲ್ಲ.
ಆದರೆ ಕೆಲವರು ಬೈಬಲ್ ಪಂಡಿತರು ಈ ಸತ್ಯವೇದದ ಈ ವಚನಗಳ ವಿಂಗಡೆಯನ್ನ ಒಂದು ವೇಳೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ ಮಿಡ್ ಟ್ರಿಬುಲೇಷನ್ ಅಂತಕ್ಕಂಥದ್ದು, ಅಂದ್ರೆ 3.5 ವರ್ಷದ ಸಂಕಟ ಕಾಲ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ, ಸಭೆಗೆ ಶ್ರಮೆ ಆಗಬೇಕು, ಸಂಕಟ ಆಗಬೇಕು ಅಂತ ಹೇಳ್ತಾರೆ. ವಾಕ್ಯಾನುಸಾರವಾಗಿ ಅದು ಕೂಡ ವಾಕ್ಯ ಸಮ್ಮತವಲ್ಲ. ಮತ್ತು ಇನ್ನು ಕೆಲವರು ಪೋಸ್ಟ್ ಟ್ರಿಬುಲೇಷನ್ ಪೀರಿಯಡ್, ಸಭೆಯ ಸಂಪೂರ್ಣವಾಗಿ ಶ್ರಮೆಗಳ ಕಾಲದಲ್ಲಿ ಇರ್ತದೆ ಎಂಬುದಾಗಿ, ಹಾಗೆ ಪೋಸ್ಟ್ ಟ್ರಿಬುಲೇಷನ್ 7 ವರ್ಷಗಳ ಸಂಕಟ ಕಾಲ ಮುಗಿದ ನಂತರ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಾಗಿ ಬರ್ತಾನೆ ಅಂತಕ್ಕಂಥ ಒಂದು ಆ ಥಿಯರೀಸ್, ಆ ನಂಬಿಕೆಗಳು ಅವು ಉಂಟು. ಹಾಗಾಗಿ ನಮ್ಮ ದೇವಜನರು, ನಾವು ವಾಕ್ಯನ ಅನುಸರಿಸಿ ನಡೆಯುವಂಥವರು ಈ ಭಾಗದಲ್ಲಿ ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು, ಆತನು ತಾನಿರುವ ಕಡೆ ನಾವು ಇರಬೇಕೆಂದು ಬಯಸಿ ಸಭೆಯ ಸಂಕಟ ಕಾಲಕ್ಕೆ ಹೋಗುವುದಕ್ಕಿಂತ ಮುಂಚೆ ಆತನು ಬರೋನಾಗಿದ್ದಾನೆ. ಆದುದರಿಂದ ಈ ಸಂಗತಿಯನ್ನು ಆಧಾರ ಮಾಡಿಕೊಂಡು ವಾಕ್ಯದಲ್ಲಿ ಕೆಲವು ವಚನಗಳನ್ನು ನಾವು ಧ್ಯಾನಿಸಿಕೊಂಡು ವಾಕ್ಯದ ಸತ್ಯ ಬೆಳಕಿನಲ್ಲಿ ಸತ್ಯವನ್ನು ನಾವು ತಿಳ್ಕೊಂಡು ಮುಂದಕ್ಕೆ ಸಾಗುವಂತಹ ಪ್ರಯತ್ನವನ್ನು ಮಾಡೋಣ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂತಹ ಸಮಯ ಅತ್ಯಂತ ಸಮೀಪವಾಗಿದೆ. ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಆತನು ಬರಲಿಕ್ಕಿದ್ದಾನೆ. ಯಾಕೋಬ ಪತ್ರಿಕೆಯಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. ಆದುದರಿಂದ ನಾವು ಆತನ ಆಗಮನ ಹೇಗಿರ್ತದೆ ಇದನ್ನ ನಾವು ನೋಡೋಣ. ಮೊದಲನೇದಾಗಿ ಮೇಘಗಳೊಡನೆ, ಆ ಮಾತನ್ನ ನಾನು ಇನ್ನೊಂದ್ಸಾರಿ ಬರ್ತೀನಿ. ಇಗೋ, ಇಂಗ್ಲಿಷ್ ಭಾಷೆಯಲ್ಲಿ ಬಿಹೋಲ್ಡ್ ಅಂತಿದೆ. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ. ಆತನು ಮೇಘಗಳೊಂದಿಗೆ ಬರುತ್ತಾನೆ. ಇಲ್ಲಿಗೆ ಒಂದು ಸತ್ಯ, ಈ ಸೆಮಿಕೋಲನ್. ಇದರ ನಂತರ ಇರೋದನ್ನ ನಾವು ನಂತರ ಧ್ಯಾನಿಸ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಮೇಘಗಳೊಂದಿಗೆ ಬರುವ ಉದ್ದೇಶವೇನು? ಮೇಘಗಳೊಂದಿಗೆ ಆತನು ಬರುವಾಗ, ಮಧ್ಯಾಕಾಶಕ್ಕೆ ಬರುವಾಗ, ಮೇಘಗಳೊಂದಿಗೆ ಬರುವಾಗ ಆತನ ಉದ್ದೇಶವೇನೆಂದರೆ ಸಭೆಯು ಎತ್ತಲ್ಪಡಬೇಕು. ಕ್ರಿಸ್ತ ನಂಬಿಕೆಯಲ್ಲಿರುವವರು ಎತ್ತಲ್ಪಡಬೇಕು. ಇದು ರಹಸ್ಯ ಆಗಮನ. ಇದಕ್ಕೆ ಆಧಾರ ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ಕೆಲವು ನೋಡ್ತೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮೊಟ್ಟ ಮೊದಲು ಈ ಮಾತನ್ನ ನಮಗೆ ಹೇಳ್ತಾರೆ. ಯಾವಾಗ? ಶಿಲುಬೆಯ ಸಂದರ್ಭದಲ್ಲಿ ಆ ವರ್ಷದ ಮಹಾಯಾಜಕನು ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರಶ್ನೆ ಕೇಳ್ತಾನೆ, ನೀನು ದೇವಕುಮಾರನಾಗಿದ್ದರೆ ನಮಗೆ ಹೇಳು ಅಂತ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ, ಆತನ ದೈವತ್ವವನ್ನ ಅಲೆಗಳೆಯುವಂತವರಾಗಿದ್ದರು ಪರಿಸಾಯರು, ಸದ್ದುಕಾಯರು. ಹಾಗಾಗಿ ಆತನು ದೇವದೂಷಣ ಮಾಡ್ತಾ ಇದ್ದಾನೆಂಬುದಾಗಿ ಅವ್ರು ಅಂದ್ಕೊಳ್ತಾ ಇದ್ರು. ಆಗ ಸ್ವಾಮಿ ಆ ಕಾಂಟೆಕ್ಸ್ಟ್ ನಲ್ಲಿ, ಆ ಸಂದರ್ಭದಲ್ಲಿ ಈ ಮೊದಲನೇ ಹಂತದ ಬರೋಣದ ಒಂದು ಸೂಚನೆಯನ್ನ ವಾಕ್ಯದಲ್ಲಿ ಆತನು ತಾನೇ ಹೇಳ್ತಾನೆ. ದಯಮಾಡಿ ನೋಡ್ರಿ, ಇದರ ವಾಕ್ಯ ಎಲ್ಲಿದೆ ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 64ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 64ನೇ ವಚನ ದಯಮಾಡಿ ಓದಿ. ನಮಗೆ ಹೇಳಬೇಕು ಎಂದು ಅನ್ನಲಾಗಿ ಯೇಸು, ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮುಂದೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ನನಗೆ ಇನ್ನೊಂದು ರಿಕ್ವೆಸ್ಟ್, 5ನೇ ವಚನ ಕೂಡ ಓದಿದ್ರೆ ಆ ಸಂದರ್ಭ ನಮ್ಗೆ ಅರ್ಥ ಆಗುತ್ತಮ್ಮ. ಪ್ಲೀಸ್, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 5ನೇ ವಚನ. ಸ್ವಾಮಿ ಯಾಕೆ ಹಾಗೆ ಹೇಳ್ಬೇಕಾಯ್ತು ಅನ್ನೋದಕ್ಕೆ. ನಮ್ಮ ಜನರಲ್ಲಿ
ಗದ್ದಲವಾಯಿತು ಎಂದು ಮಾತಾಡಿಕೊಂಡರು. 26 26ನೇ ಅಧ್ಯಾಯ 60 63ನೇ ವಚನ ಓದಿ ಸಿಸ್ಟರ್. 60. ಆದರೆ ಯೇಸು 60. ಸುಮ್ಮನಿದ್ದನು. ಆಗ ಆಹಾ. ಮಹಾಯಾಜಕನು ನಿನಗೆ ಆಗ ಮಹಾಯಾಜಕನು ಓದಿ. ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ. ದಿಸ್ ಈಸ್ ದ ಕ್ವಶನ್. ಈ ಪ್ರಶ್ನೆ ಸಾಮಾನ್ಯ ಮಾನವನು ಸರ್ವ ಸೃಷ್ಟಿಗೆ ಒಡೆಯನಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನನ್ನ ಕೇಳೋನಾಗಿದ್ದಾನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಸರ್ವ ಸೃಷ್ಟಿಗೆ ಒಡೆಯನು, ಸರ್ವೋನ್ನತನು, ಉನ್ನತ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನು. ಆದರೂ ಮನುಕುಲವನ್ನು ಪ್ರೀತಿಸಿ, ಮಾನವ ಕೋಟಿಯನ್ನು ಪ್ರೀತಿಸಿ, ಆತನು ರಕ್ತ ಮಾಂಸಧಾರಿಯಾಗಿ ಕಾಲ ಸಂಪೂರ್ಣದಲ್ಲಿ ನರಮನುಷ್ಯನಾಗಿ ಈ ಲೋಕಕ್ಕೆ ಬಂದಾಗ ನರಮನುಷ್ಯರು ನಿಜವಾದ ದೇವರನ್ನ ಅಪಾರ್ಥ ಮಾಡ್ಕೊಳ್ತಾರೆ. ಜೀವಿಲ್ಲದಂತ ದೇವರುಗಳನ್ನ ದೇವರು ಅಂತ ತಿಳ್ಕೊಳ್ತಾರೆ. ಇದು ಮಾನವನ ಭ್ರಮಪಡಿಸುವ ಭ್ರಮಾಲೋಕದ ಜೀವನ ಸಂಚಾರಿಗಳು ಇವರೆಲ್ಲ ಯಾಜಕರು. ಈ ಮಹಾಯಾಜಕರಿಗೆ ಸತ್ಯದ ಪರಿಜ್ಞಾನದ ಅರಿವು ಆಗ್ತಿಲ್ಲ. ಈತನು ಹುಟ್ಟಿದ್ದು ಪರಿಶುದ್ಧವಾದ ಮರಿಯಕನ್ಯಕ ಗರ್ಭದಲ್ಲಿ ಜನ್ಮ ತಾಳಿದನು ಎಂಬುದು ಅವರಿಗೆ ಗೋಚರವಾಗುವುದಿಲ್ಲ. ನಿಕೋದೇಮನು ಬಂದು ನಾನು ಪರಲೋಕಕ್ಕೆ ಹೋಗ್ಬೇಕಂತ ಅವನು ರಾತ್ರಿ ಹೊತ್ತು ಬಂದು ಕೇಳ್ತಾನೆ. ಆತನು ಸನ್ಹೆರೀಬಿನ ಮಹಾಮುಖ್ಯಸ್ಥನು ಆತನು. ಪ್ರಿಯರೇ, ಇವರಿಗೆ ಸತ್ಯ ತಿಳ್ಕೊಬೇಕಂತ ಆಸೆ ಇದೆ, ಆದರೆ ಇವ್ರು ನಂಬಿರೋದೇ ಸತ್ಯ ಅಂತಾನು ತಿಳ್ಕೊಳ್ತಾ ಇದ್ದಾರೆ. ಇದು ಇವತ್ತಿನ ಕ್ರೈಸ್ತ ಪ್ರಪಂಚಕ್ಕೂ ಕೂಡ ಇರ್ತಕ್ಕಂಥ ಒಂದು ರೀತಿಯ ಜಿಜ್ಞಾಸೆ, ಒಂದು ರೀತಿಯ ಡ್ಯುಯಲ್ ಮೈಂಡ್. ಸತ್ಯ ತಿಳ್ಕೊಬೇಕನ್ನ ಹಂಬಲನೂ ಇರ್ತದೆ, ಆದರೆ ತಾವೀಗಾಗ್ಲೇ ನಂಬಿರೋದೇ ಸತ್ಯ ಅಂತ ಕೂಡ ತಿಳ್ಕೊಳ್ತಾರೆ. ಈ ರೀತಿಯ ಪರಿಕಲ್ಪನೆಯಲ್ಲಿ, ಈ ರೀತಿಯ ಆಲೋಚನೆಯಲ್ಲಿ, ಈ ರೀತಿಯಂತ ಒಂದು ಚಿಂತನೆಯಲ್ಲಿ ಮಹಾಯಾಜಕನು ಕರ್ತನಾದ ಯೇಸು ಕ್ರಿಸ್ತನನ್ನು ಕೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಒಳ್ಳೆಯ ಪ್ರತ್ಯುತ್ತರವನ್ನು ಕೊಡ್ತಾನೆ. ಈಗ 66ನೇ ವಚನದಲ್ಲಿ, 64ನೇ ವಚನದಲ್ಲಿ, ಕ್ಷಮಿಸಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 64ನೇ ವಚನ. ನೀನೇ ಹೇಳಿದ್ದಿ. ಓದಿ ಸಿಸ್ಟರ್. ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ನನಗೆ ಇಲ್ಲಿ ಪದಗಳ ಬಳಕೆ ಇದೆಯಲ್ಲ, ದ ಯೂಸ್ ಆಫ್ ದ ವರ್ಡ್ಸ್, ಆ ಲೆಕ್ಸಿಕೋಗ್ರಾಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಆ ಪದಗಳು ಕನ್ನಡ ಭಾಷೆಯಲ್ಲಿ ಬಹಳ ಚೆನ್ನಾಗಿದೆ ನೋಡ್ರಿ. ಇದಲ್ಲದೆ, ಇಷ್ಟಲ್ಲದೆ, ನೀನು ಹೇಳಿದ್ದು ಮಾತ್ರ ಅಲ್ಲದೆ, ಇದಲ್ಲದೆ ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದು, ಇನ್ನು ಮೇಲೆ. ವಾಟ್ ಎ ಗ್ರೇಟ್ ಲ್ಯಾಂಗ್ವೇಜ್. ಮಹಾಯಾಜಕನೇ, ದೇವಕುಮಾರ್ ಎಂಬುದಾಗಿ ನಿನಗೆ ಹೇಳ್ತಿದೆಯಲ್ಲ, ಇನ್ನು ಮೇಲೆ, ಇದಾದ ನಂತರ, ಈ ಶಿಲುಬೆಯ ಕಾರ್ಯ ಮುಗಿದ ನಂತರ, ನನ್ನನ್ನು ಹೂಣಿದ ನಂತರ, ಹೂಣಲ್ಪಟ್ಟ ಮೇಲೆ ಪುನರುತ್ಥಾನ ಆದ ನಂತರ, ಪುನರುತ್ಥಾನ ಆದ ಮೇಲೆ ಆರೋಹಣನಾದ ನಂತರ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾರೆ, ಇದಲ್ಲದೆ ಆತನು ಹೇಗೆ ಬರ್ತಾನಂದ್ರೆ ತನ್ನನ್ನು ತಾನು ಹೇಳಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಆಕಾಶದ ಮೇಘಗಳ ಮೇಲೆ ಕುಳಿತು ಬರೋದನ್ನ, ಮೇಘಗಳೊಂದಿಗೆ ನಾನು ಬರುವಂತನಾಗಿದ್ದೇನೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮೇಘಗಳೊಂದಿಗೆ ಬರುತ್ತಾನೆ ಎಂಬುದಾಗಿರುವಂತಹ ಅಂಶ ಈಗ ನಮಗೆ ಗೋಚರವಾಯಿತು. ಇದನ್ನ ದಾನಿಯೇಲ ಗ್ರಂಥದಲ್ಲಿ ಕೂಡ ನಾವು ಕಾಣ್ತೇವೆ. ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 13ನೇ ವಚನ, ಅಲ್ಲಿ ವೃದ್ಧನು ಎಂಬುದಾಗಿ ಹೇಳುವಾಗ ಪರಲೋಕದ ತಂದೆ, ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 13ನೇ ವಚನ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯ ಕುಮಾರನಂತಿರುವವನು
ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನು ಹಾ, ಸಾಕು ಸಿಸ್ಟರ್. ಆಕಾಶದ ಮೇಘಗಳೊಂದಿಗೆ ಬರುವನು. ದಿಸ್ ಈಸ್ ದ ಫಸ್ಟ್ ಫೇಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕಮಿಂಗ್ ಟು ಟೇಕ್ ಅವೇ ಹಿಸ್ ಚಿಲ್ಡ್ರನ್, ಹಿಸ್ ಪೀಪಲ್. ಆತ ನಂಬಿರುವವರನ್ನ, ಸಭೆಯನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಬರುವಂತ ಸೂಚನೆಯನ್ನ ದಾರ್ಶನಿಕ ವ್ಯಕ್ತಿ, ದರ್ಶನಗಳನ್ನು ನೋಡುವಂತ ದಾನಿಯೇಲನು ಈ ವಿಷಯವನ್ನು ಆತನು ಮುಂಚಿತವಾಗಿ ನೋಡಿ ಪ್ರವಚನಾತ್ಮಕವಾಗಿ ಹೇಳ್ತಾನೆ. ಈ ಆಧಾರವನ್ನ ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನದ ಈಗೋ ಆತನು ಮೇಘಗಳೊಂದಿಗೆ ಬರುತ್ತಾನೆ ಅನ್ನುವ ಈ ಭಾಗವನ್ನ, ಈ ವಾಕ್ಯ ಭಾಗವನ್ನ ನಾವು ಸತ್ಯವೇದದ ಇತರ ಭಾಗಗಳಿಗೆ ಅನ್ವಯಿಸಿಕೊಂಡು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಯಾಕಂತ ಹೇಳಿದ್ರೆ ದುರ್ಬೋಧಕರು ಬರುವಂತಹ ದಿನಗಳು ಬರ್ತವೆ. ಅವರು ಮರಳುಗೊಳಿಸೋರಾಗಿರ್ತಾರೆ. ಕರ್ತನಾದ ಯೇಸುಸ್ವಾಮಿ ಕೂಡ ಒಂದ್ಸಾರಿ ಹೇಳಿದ್ರು, ಈಗೋ ಕ್ರಿಸ್ತನು ಅಲ್ಲಿದ್ದಾನೆ, ಈಗೋ ಕ್ರಿಸ್ತನು ಇಲ್ಲಿದ್ದಾನೆ ಎಂಬುದಾಗಿ ಹೇಳಿದರೆ ನೀವು ಹೋಗಬೇಡಿರಿ. ಹಿಂದೆ ಅಂತ ಚರಿತ್ರೆಗಳು ನಡೆದು ಹೋದವು. ಇರ್ಲಿ, ಮತ್ತೊಂದು ಅಂಶಕ್ಕೆ ಹೋಗೋಣ. ಹಾಗಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವುದರ ವಿಷಯದಲ್ಲಿ ಅಪೊಸ್ತಲನಾದ ಪೌಲನು ತಾನು ಕೂಡ ಥೆಸಲೋನಿಕದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ದಯಮಾಡಿ ಥೆಸಲೋನಿಕ ಪತ್ರಿಕೆ, 1ನೇ ಥೆಸಲೋನಿಕ ಅರ್ಥ ಮಾಡಿಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಿ. 1ನೇ ಥೆಸಲೋನಿಕ ದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 13ರಿಂದ ಕೂಡ ನಾವು 16ನೇ ವಚನ ತನಕ ಓದಿಕೊಳ್ಳೋಣ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನೊಡನೆ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಸಿಸ್ಟರ್ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಷ್ಟು ವಾಕ್ಯಗಳನ್ನ ಓದುವ ಒಂದು ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಇಷ್ಟು ವಾಕ್ಯಗಳನ್ನ ನಾವು ಏಕೆ ಗಮನಿಸಿ ಓದಬೇಕಾಯ್ತು ಅಂದ್ರೆ, ಪೌಲನು ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಾಗಿ ಮಧ್ಯಾಕಾಶದಲ್ಲಿ ಬರ್ತಾನೆ ಎಂಬುದನ್ನ ಸ್ಪಷ್ಟನೆ ಮಾಡಿದ್ದು 14ನೇ ವಚನದಲ್ಲಿ ನಾವು ನೋಡ್ತೇವೆ. ಆ 15ನೇ ವಚನ, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ದ ಬೇಸಿಸ್ ಏನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತಹ ಒಂದು ಆ ಮಾತಿನ ಆಧಾರ. ಆತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿಳುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಅಂದ್ರೆ ಮರಣಾವಸ್ಥೆಯಲ್ಲಿದ್ದು ಅಥವಾ ಕ್ರಿಸ್ತನಲ್ಲಿದ್ದು ಮರಣ ಹೊಂದಿರೋವರಿಗೆ, ಸತ್ತು ಹೋಗಿರೋವರಿಗೆ ಸಾಂತ್ವನ ಹೇಳುವ ಮಾತುಗಳನ್ನು ಹೇಳುತ್ತಾ, ಆಗ ಅಪೊಸ್ತಲನಾದ ಪೌಲನು ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವನು, ಆತನು ಮೇಘಗಳೊಂದಿಗೆ ಬರುವನು, ಆತನು ಇಳಿದು ಬರುವನು ಎಂಬುದಾಗಿರುವಂತ ಮಾತನ್ನ ನಾವು ನೋಡುವಾಗ 15ನೇ ವಚನದ ಮುಂದಿನ ಭಾಗದಲ್ಲಿ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡೆಯನು ಆಕಾಶದಿಂದ ಇಳಿದು ಬರುವನು. ಆಕಾಶದಿಂದ ಆತನು ಇಳಿದು ಬರುವಾಗ ಈ 3 ಸಂಗತಿಗಳನ್ನ ನಾವು ಕಾಣ್ತೇವೆ. ಆಜ್ಞಾಘೋಷ ಎಂತದ್ದು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು
ಒಮ್ಮೆ ಮಾರ್ತಾ ಮರಿಯ ಅವರ ಕುಟುಂಬದಲ್ಲಿ ಇರಲಿಲ್ಲ. ಆಗ ನೀನು ಇಲ್ಲಿದ್ದರೆ ಲಾಜರನು ಸಾಯುತ್ತಿರ್ಲಿಲ್ಲ ಎಂಬುದಾಗಿ ಹೇಳಿದಾಗ ಸ್ವಾಮಿ ಮನಸ್ಸಿನಲ್ಲಿ ದುಃಖ ಪಡ್ತಾರೆ ಅಂತ. ಆಗ ಲಾಜರನ ಸಮಾಧಿ ಬಳಿಗೆ ಹೋಗಿ, ಲಾಜರನೇ ಎದ್ದು ಬಾ, ದೇರ್ ವಾಸ್ ಎ ಕಮ್ಯಾಂಡ್, ಅದೊಂದು ಆಜ್ಞಾ ಘೋಷದೊಡನೆ ಮೃತ ಆಗಿರುವ ವ್ಯಕ್ತಿ ಹೇಗೆ ಎದ್ದು ಬರ್ತಾನೋ ಆ ದಿನದಲ್ಲಿ ಇದೇ ಆಜ್ಞಾ ಘೋಷದ ಶಬ್ದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಬರುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಪ್ರಧಾನ ದೂತನ ಶಬ್ದ. ಯಾರು ಈ ಪ್ರಧಾನ ದೂತನು? ಈ ಪ್ರಧಾನ ದೂತನ ಪಾತ್ರ ಏನು ಎಂಬುದನ್ನು ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನಿಸುವುದಾದ್ರೆ, ಈ ಪ್ರಧಾನ ದೂತನು ನಮಗೆ 3 ಸ್ಥಳಗಳಲ್ಲಿ ಆತನ ಮಹಾಕಾರ್ಯಗಳು, ಅವನು ಏನು ಮಾಡ್ತಿರ್ತಾನೆ ಅಂತ. ಏಂಜಲಾಲಜಿ ಅನ್ನೋ ಸಬ್ಜೆಕ್ಟ್ ನಲ್ಲಿ ನಾವು ಏಂಜಲ್ಸ್ ಬಗ್ಗೆ ಕಲ್ತ್ಕೊಳ್ತಾ ಇದ್ದೆವು, ದೇವದೂತರ ಶಾಸ್ತ್ರ ಅಂತ. ಈ ದೇವದೂತರ ಶಾಸ್ತ್ರದಲ್ಲಿ ನಾವು ಕಲ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಿಕಾಯೇಲನು, ಗಾಬ್ರಿಯೇಲನು ಕುರಿತು ನಾವು ನೋಡಿದೆವು. ಮಿಕಾಯೇಲನು ಒಂದು ರೀತಿ ಸುಪ್ರೀಂ ಕಮಾಂಡರ್ ಇದ್ದ ಹಾಗೆ, ದೇವರ ಒಂದು ಆಜ್ಞೆಗನುಸಾರವಾಗಿ ದೊಡ್ಡ ಬೆಟಾಲಿಯನ್, ಒಂದು ದೊಡ್ಡ ದೇವದೂತರ ಸೈನ್ಯದ ಮುಖ್ಯಸ್ಥನು, ಲೀಡರ್ ಆಗಿರ್ತಕ್ಕಂಥ ವ್ಯಕ್ತಿ ದಾನಿಯೇಲನ ವಿಷಯದಲ್ಲಿ ಆ ಒಂದು ಅರಸನ ಜೊತೆಯಲ್ಲಿ, ಪಾರಸೀಕ ಅರಸನ ಜೊತೆಯಲ್ಲಿ ಹೋರಾಡಿದನು ಎಂಬುದನ್ನು ನಾವು ದಾನಿಯೇಲ ಗ್ರಂಥದಲ್ಲಿ ನೋಡ್ತೇವೆ. ಅಂದ್ರೆ ಅವರು ಮಾನವರೊಂದಿಗೆ ಹೋರಾಡುತ್ತಾರೆ. ಐಗುಪ್ತದಿಂದ ಇಸ್ರಾಯೇಲ್ರು ಹೊರಗಡೆ ಹೋಗುವಾಗ ಸಂಹಾರ ದೂತನು ಸಂಹಾರ ಮಾಡುವಂತನಾಗಿ ಬರುತ್ತಾನೆ. ಕೀರ್ತನೆಗಳೆಲ್ಲ ನಾವು ನೋಡ್ತೇವೆ, ನಮ್ಮ ತಂದೆಯಾದ ದೇವರು ಆತನು ಆ ಅಗ್ನಿ, ಆ ಜ್ವಾಲೆಗಳನ್ನ, ಅವರನ್ನ ದೇವದೂತರನ್ನಾಗಿ ಆತನು ಉಪಯೋಗಿಸ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೋಡೋಣ, ದಯಮಾಡಿ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 13ನೇ ವಚನ. ಪಾರಸಿಯ ರಾಜನ ಜೊತೆಯಲ್ಲಿ ಹೋರಾಡಿ ಗೆಲ್ಲುವನಾಗಿರ್ತಾನೆ ಮಿಕಾಯೇಲನು. ಓದಿ ಸಿಸ್ಟರ್. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಇಗೋ, ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ದಾನಿಯೇಲನೇ, ಅಂತ್ಯಕಾಲದಲ್ಲಿ ನಿನಗೆ ನಡೆಯುವ ಸಂಗತಿಗಳನ್ನು ತಿಳಿಸುವುದಕ್ಕೆ ಬಂದನು, ನಾನು ಅದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಮಿಕಾಯೇಲನು ಹೇಳುವುದನ್ನು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಷ್ಟು ಮಾತ್ರ ಅಲ್ಲ, ಮಿಕಾಯೇಲನು ಇನ್ನೊಂದು ಸಾರಿ ಆತನು ಹೋರಾಡುವಂಥದ್ದನ್ನು ನಾವು ಕಾಣ್ತೇವೆ. ಯಾವುದರ ವಿಷಯದಲ್ಲಿ ಅಂದ್ರೆ, ಮೋಶೆ ಶವದ ವಿಷಯದಲ್ಲಿ ಆತನು ಹೋರಾಡುವನಾಗಿದ್ದಾನೆ. ಯೂದ ಪತ್ರಿಕೆ 1ನೇ ಅಧ್ಯಾಯ ಇರೋದು 9ನೇ ವಚನ. ದ ಬುಕ್ ಆಫ್ ಜೂಡ್, ಯೂದ ಪತ್ರಿಕೆ 9ನೇ ವಚನ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ, ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಎಸ್, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಮಿಕಾಯೇಲನು ಎಂತಹ ನಂಬಿಕಸ್ಥನಾದ ಪ್ರಧಾನ ದೂತನು ನೋಡಿ, ಆತನು ಕೂಡ ಬರೋನು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ. ನೋಡಿ, ಆ ಮಾತು ಎಷ್ಟು ಚೆನ್ನಾಗಿದೆ. ಎಷ್ಟೋ ಅಕ್ಷೌಹಿಣಿಗಳ ಸೈನ್ಯವನ್ನ ಹೋರಾಡಿ ಗೆದ್ದಂತವನು, ಆದರೆ ಇನ್ನು ಸಮಯ ಬಂದಿಲ್ಲ ಸೈತಾನನ ವಿರುದ್ಧ ಹೋರಾಡೋದಕ್ಕೆ. ಅದಕ್ಕೋಸ್ಕರವಾಗಿ ಯೂದನ ಪತ್ರಿಕೆಯಲ್ಲಿ ಈ ಮಾತನ್ನ ಹೇಳ್ತಾನೆ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ
ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳೋದಕ್ಕೆ ಧೈರ್ಯಗೊಳ್ಳದೆ, ಕರ್ತನು ನಿನ್ನನ್ನು ಖಂಡಿಸಲಿ, ಕರ್ತನೇ ನಿನ್ನನ್ನು ಖಂಡಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಂತ ಮಹಾನ್ ದೇವದೂತರು ಆತನು ಕೂಡ ಒಂದು ಸಮಯದವರೆಗೂ ಕಾದುಕೊಳ್ಳುವುದಕ್ಕೋಸ್ಕರವಾಗಿ ಕರ್ತನಿಗೆ ವಿಧೇಯನಾಗಿ, ಕರ್ತನು ನಿನ್ನನ್ನು ಖಂಡಿಸಲಿ. ಇದು ಈಗಿನ ನಮ್ಮ ವಿಶ್ವಾಸ ಜೀವಿತಕ್ಕೆ ಬಹಳ ಮಾದರಿಯಾದಂತ ಒಂದು ಮಾತು. ಕೆಲವರು ಲೋಕಸ್ಥ ಜನರು ಕೂಡ ಹೇಳ್ತಾರೆ, ಬಿಡಪ್ಪ ಎಲ್ಲ ದೇವ್ರು ನೋಡ್ಕೊಳ್ತಾರೆ ಅಂತ. ಅದು ಬಹಳ ಉತ್ತಮವಾದಂತ ಮಾತು. ಕರ್ತನಿಗೆ ಒಪ್ಪಿಸಿಕೊಳ್ಳುವಂಥದ್ದು, ಆತನ ನೋಡಿಕೊಳ್ತಾನೆ, ಕರ್ತನನ್ನು ಆತುಕೊಳ್ಳುವುದು, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣ ಭರವಸೆಯಿಂದ ಇರುವುದು. ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ್ಯೂ ಕರ್ತನ ನೋಡಿಕೊಳ್ಳುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಮಿಕಾಯೇಲನು ಈಗ ನಿಜವಾಗಿಯೂ, ಈಗ ಅಂದ್ರೆ ಪ್ರಕಟಣೆ ಗ್ರಂಥ ದಯಮಾಡಿ ನೋಡ್ರಿ, 12ನೇ ಅಧ್ಯಾಯ 7ನೇ ವಚನ. ಮಿಕಾಯೇಲನ ಆ ಮಹಾ ಹೋರಾಟ ಅಲ್ಲಿ ನಾವು ಕಾಣ್ತೇವೆ. ಪ್ರಧಾನ ದೂತ ಅಂದ್ರೆ ಮಿಕಾಯೇಲನು. ಆ ಮಿಕಾಯೇಲನ ಕಾರ್ಯಗಳು, ಆತನ ಕಾರ್ಯ ವೈಖರಿ, ದೇವರಿಗೆ ವಿಧೇಯನಾಗಿ ಸುಪ್ರೀಂ ಮಿಲಿಟರಿ ಕಮಾಂಡರ್ ತರ ಆತ ಮಾಡುವ ಕಾರ್ಯಗಳನ್ನು ಕುರಿತು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಧ್ಯಾನಿಸ್ತಾ ಇದ್ದೀವಿ. ಓದಿ ಸಿಸ್ಟರ್. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು, ಅಂದರೆ ಪಿಶಾಚನಿಂತಲೂ ಸೈತಾನನಿಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಪರಲೋಕದಲ್ಲಿ ಸ್ಥಾನವನ್ನು ಕಳೆದುಕೊಂಡನು. ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ ಅವನು ಪರಲೋಕಕ್ಕೆ ಆಗಾಗ ಹೋಗ್ತಿದ್ದನು. ಯೆಹೋವ ದೇವರು ಕೇಳ್ತಾನೆ, ನೀನ್ ಎಲ್ಲಿಂದ ಬಂದೆ? ಭೂಲೋಕವನ್ನೆಲ್ಲ ಸಂಚಾರ ಮಾಡಿಕೊಂಡು ಬಂದೆ. ನನ್ನ ಭಕ್ತನಾದ ಯೋಬನನ್ನು ನೋಡಿದೆಯೋ? ಆತನು ಯಥಾರ್ಥವಂತನು. ಕರ್ತನಲ್ಲಿ ಪ್ರಿಯರೇ, ಆ ರೀತಿಯ ಒಂದು ಸ್ಥಾನ ಆ ಕಾಲಘಟ್ಟದವರೆಗೂ ಹಾಗಿತ್ತು. ದೇವದೂತರುಗಳಲ್ಲಿ ಕೆಲವು ದೇವದೂತರುಗಳು ಬಂಧಿಸಲ್ಪಟ್ಟಿರುವಂತವ್ರು ಆಗ್ತಾರೆ, ಮತ್ತು ಕೆಲವರು ಸಂಚರಿಸುವಂತವರಾಗಿರ್ತಾರೆ. ಈಗ ಪರಲೋಕದಲ್ಲಿ ಸ್ಥಾನ ತಪ್ಪಿ ಹೋಯಿತು. ಮಿಕಾಯೇಲನು ಹೋರಾಡಿ ಆ ಸೈತಾನನು, ಆ ಪಿಶಾಚನಂತ ಆತನು, ಆ ಘಟಸರ್ಪವು ಭೂಮಿಗೆ ದೊಬ್ಬಲ್ಪಟ್ಟಿತು. ಪ್ರಿಯರೇ, ಘಟಸರ್ಪವು ಅಥವಾ ಸೈತಾನನು ಅಥವಾ ಪಿಶಾಚನು ಈ ಲೋಕದಲ್ಲಿ ವಾಯುಮಂಡಲದ ಅಧಿಪತಿಯಾಗಿ ಆತನು ಅನೇಕರನ್ನು ಅನೇಕ ರೀತಿಯಾಗಿ ಪ್ರೇರೇಪಿಸುವಂತವನಾಗಿರ್ತಾನೆ. ಆ ಕಾರಣಕ್ಕಾಗಿ ನಾವು ವಾಕ್ಯವನ್ನು ಆಶ್ರಯಿಸಿಕೊಂಡು ಪ್ರಾರ್ಥನೆಯ ಜೀವಿತ, ದೇವರಿಗೆ ಕೃತಜ್ಞತೆಯಿಂದ ಸ್ತುತಿ ಸ್ತೋತ್ರ ಸಲ್ಲಿಸುವಂತಹದ್ದು, ಕರ್ತನಾದ ಯೇಸು ಕ್ರಿಸ್ತನನ್ನು ಎತ್ತರದಲ್ಲಿ ಇಡುವಂತಹದ್ದು, ಆತನ ಮರೆಯಲ್ಲಿ ಆತನೊಂದಿಗೆ ನಾವು ಇರುವಂತವರಾಗಿ, ಕರ್ತನಲ್ಲಿ ಪ್ರಿಯರೇ, ದುಷ್ಟನನ್ನು ಎದುರಿಸುವಂತವರಾಗಿರ್ತೇವೆ. ಯಾಕಂದ್ರೆ ಆತನ ಮಹಾಶಕ್ತಿ ಕರ್ತನು ನಮಗೆ ಅನುಗ್ರಹಿಸಿ ನಡೆಸುವಂತವನಾಗಿರ್ತಾನೆ. ಭೂಮಿಗೆ ದಬ್ಬಲ್ಪಟ್ಟಾಗ ಮಿಕಾಯೇಲನ ಪಾತ್ರ ಅಂತಹ ಒಬ್ಬ ಪ್ರಧಾನ ದೂತನ ಶಬ್ದದೊಡನೆ ಬರ್ತಾನೆ. ಇಲ್ಲಿ ನಾನು ನಿಮಗೆ 2 ವಿಷಯಗಳನ್ನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಬನ್ನಿ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಆಮೇಲೆ ಜೀವದಿಂದ ತಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಸಂತೈಸಿಕೊಳ್ಳೋದಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ಕೊಳ್ರಿ ಕರ್ತನಲ್ಲಿ ಪ್ರಿಯ ದೇವಜನರೇ. ಇಲ್ಲಿ ಕನ್ನಡ ಭಾಷೆಯಲ್ಲಿ ಆತನು ಇಳಿದು ಬರುವನು ಎಂಬುದಾಗಿ ನಾವು ಕಾಣ್ತೇವಲ್ಲ. ಅಲ್ಲಿ ನಾವು ಆ ಮಾತು ಗ್ರೀಕ್ ಭಾಷೆಯಲ್ಲಿ
ಕಟಬಸ್ಟಾಯ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಆತನು ಶೀಘ್ರವಾಗಿ ಇಳಿದು ಬರೋನಾಗಿರ್ತಾನೆ. ಯಾಕಂದ್ರೆ ಮೊದಲಗಿತ್ತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಿ, ತಾನು ನಂಬಿರುವಂತ ಮಕ್ಕಳನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಿ, ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಒಂದು ಭಾಷಾಂತರದಲ್ಲಿ ಇದೊಂದು ಸತ್ಯ ಆಗಿದ್ರೂ ಕೂಡ ಒರಿಜಿನಲ್ ಟೆಕ್ಸ್ಟ್, ಒಮ್ಮೊಮ್ಮೆ ನಾವು ಸತ್ಯವೇದದ ಕೆಲವು ಸಂಗತಿಗಳನ್ನು ಧ್ಯಾನಿಸುವುದಕ್ಕೆ ಅಲ್ಪ ಸ್ವಲ್ಪ ಗ್ರೀಕ್ ಭಾಷೆಯ ಪದಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗಂತೇಳಿ ಗ್ರೀಕ್ ಭಾಷೆ ಸ್ಟಡಿ ಮಾಡಬೇಕು ಅಂತ ಉದ್ದೇಶ ಅಲ್ಲ. ಆದರೆ ಕೆಲವೊಮ್ಮೆ ಆ ಸನ್ನಿವೇಶಗಳಲ್ಲಿ ಇಲ್ಲಿ ಅರ್ಥ ಇಂಗ್ಲಿಷ್ ಬೈಬಲ್ನಲ್ಲಿ ಏನಿದೆ ಅಂದ್ರೆ, ನಾವು ಒಯ್ಯಲ್ಪಡುವೆವು ಅಂತ ಪ್ಯಾಸಿವ್ ವಾಯ್ಸ್ ನಲ್ಲಿದೆ. ಅಂದ್ರೆ ನಾವು ಒಯ್ಯಲ್ಪಡ್ತೇವೆ, ಕರ್ತನನ್ನ ಒಯ್ಯಲ್ಪಡ್ತೇವೆ. ಆದ್ರೆ ಅಲ್ಲಿ ಹಾಗಲ್ಲ. ಹಿ ವಿಲ್ ಸ್ನ್ಯಾಚ್ ಔಟ್, ಹಿ ಟೇಕ್ಸ್ ಔಟ್. ಕರ್ತನು ತಾನೇ ಆತನು ಪಿಕ್ ಮಾಡ್ಕೊಳ್ತಾನೆ, ಆತನು ತನ್ನವರನ್ನ ಆತನು ಆರಿಸ್ಕೊಳ್ತಾನೆ, ತನ್ನನ್ನು ಎತ್ತುಕೊಳ್ತಾನೆ. ಆದ್ದರಿಂದ ಈ ಪದ ಅಲ್ಲಿ ಹರ್ಪಮಸ್ಟಾಯ್ ಅಂತ ಒಂದು ಗ್ರೀಕು ಪದದಲ್ಲಿ ಬರೆಯಲ್ಪಟ್ಟಿದೆ. ಅದರ ಅರ್ಥ ವಿಲ್ ಬಿ ಕಾಟ್ ಅಪ್, ವಿಲ್ ಬಿ ಸ್ನ್ಯಾಚ್ ಅಪ್. ನಮ್ಮನ್ನ ದೇವರು ಆ ದಿನದಲ್ಲಿ ಸ್ನ್ಯಾಚ್ ಮಾಡ್ಕೊಬಿಡ್ತಾರೆ. ಇದ್ದ ಹಾಗೆ ಇರ್ತೇವೆ, ಆದ್ರೆ ಇದ್ದ ಹಾಗೆ ಇಲ್ಲದೆ ಹಾಕ್ತೇವೆ. ಯಾಕಂತ ಹೇಳಿದ್ರೆ ಮೇಘಗಳೊಂದಿಗೆ ಬರ್ತಾನೆ ತನ್ನಲ್ಲಿ ನಂಬಿಕೆ ಇಟ್ಟಿರುವವರನ್ನ, ತನ್ನ ಮಕ್ಕಳುಗಳನ್ನ. ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಮಾನಸಾಂತರ ಹೊಂದಿ, ಅದು ಬೇರೆ ಸಬ್ಜೆಕ್ಟು. ಯಾರು ಎತ್ತಲ್ಪಡುವರು ಎಂಬುದನ್ನ ನಾವು ನಂತರ ಸ್ವಲ್ಪ ಧ್ಯಾನಿಸೋಣ. ಆದ್ರೆ ಇಲ್ಲಿ ನಮ್ಮ ಇವತ್ತಿನ ಧ್ಯಾನಾಂಶ ಮೇಘಗಳೊಂದಿಗೆ ಬರ್ತಾನೆ. ಆದ್ದರಿಂದ ಇದು ಮೊದಲನೇ ಹಂತದ ಬರೋಣ, ಸಭೆಗಾಗಿ ಬರೋವನು. ನಾವು ಮಾರ್ಪಡುವೆವು ಅಂತ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವು ಹೇಗೆ ಮಾರ್ಪಡ್ತೇವೆ, ಯಾವ ರೀತಿ ಮಾರ್ಪಡ್ತೇವೆ? ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 51-52 ವಚನಗಳು. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 51-52 ವಚನಗಳು. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ದಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಓದಿ ಸಿಸ್ಟರ್. ಲಯವಾಗುವ ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಳ್ತದೆ. ಓದಿ 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 ಓದಿ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಹೌದು, ಮರಣಾಧೀನವಾದ ಈ ಶರೀರ ಅದು ಅಮರತ್ವವನ್ನು ಧರಿಸಿಕೊಳ್ಳುತ್ತದೆ. ವಾಟ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಪ್ರಿಯರೇ, ನಿಧಾನವಾಗಿ ಇದನ್ನು ಓದಕೋಬೇಕು. ಆದರೆ ಈ ಇನ್ಡೆಪ್ತ್ ಸ್ಟಡಿ ಮಾಡದಿದ್ದಾಗ, ಪದಗಳ ಬಳಕೆಯ ಅರ್ಥವನ್ನು ತಿಳ್ಕೊಳ್ದೆ ಇದ್ದಾಗ ಎಲ್ಲರೂ ಸ್ವಾಮಿ ಬರ್ತಾರೆ, ಎಲ್ಲಿ ಬರ್ತಾರೋ, ಹೇಗ್ ಬರ್ತಾರೋ, ಒಟ್ನಲ್ಲಿ ನಾವು ಆತ ನಮ್ಮನ್ನ ಎತ್ಕೊಂಡು ಹೋಗ್ತಾನೆ. ಆದ್ರೆ ಪ್ರಿಯರೇ, ಎರಡನೇ ಭಾಗ ಇದೆಯಲ್ಲ, ಎದೆ ಬಡ್ಕೊಳ್ಳುವ ಭಾಗ ಇಲ್ಲಿ ಇಲ್ಲ. ಇಲ್ಲಿ ನಾವು ರಹಸ್ಯವಾಗಿ ಎತ್ತಲ್ಪಡ್ತೇವೆ, ಆದ್ರೆ ಎದೆ ಬಡ್ಕೊಳ್ಳುವವರು ಯಾರು? ನಂತರದ ಸಂದೇಶಕ್ಕೆ ನಾನು ತಗೊಳ್ತೇನೆ. ಯಾಕಂದ್ರೆ ಒಂದೇ ಸಂದರ್ಭದಲ್ಲಿ ಎರಡು ಹಂತಗಳು ಹೇಳಿದ್ರೆ ಅದು ಮನಸ್ಸಿನಲ್ಲಿ ಅಷ್ಟಾಗಿರೋದಿಲ್ಲ. ಆದ್ದರಿಂದ ಮೊದಲನೇ ಫೇಸ್ ನಲ್ಲಿ, ಫಸ್ಟ್ ಫೇಸ್ ಆಫ್ ಇಸ್ ಸೆಕೆಂಡ್ ಕಮಿಂಗ್, ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಮೊದಲನೇ ಹಂತದಲ್ಲಿ ನಮ್ಮ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತದೆ, ಅಮರತ್ವವನ್ನು ಧರಿಸಿಕೊಳ್ಳುತ್ತದೆ. ಹಾಗೆ ಅದಕ್ಕೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಮರಣವು ನುಂಗಿ ಹೋಯ್ತು, ಮರಣದ ಆಳ್ವಿಕೆ ಇಲ್ಲ, ಮರಣವೇ ನುಂಗಿ ಹೋಯ್ತು. ಅದನ್ನ ನಾವು ಅದರಿಂದ
ಅರ್ಥ ಮಾಡಿಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಆ ಮಹಿಮಾ ಶರೀರದೊಂದಿಗೆ, ಈ ರಕ್ತ ಮಾಂಸದ ಶರೀರ ಇರುವುದಿಲ್ಲ. ಈ ಶರೀರಕ್ಕೆ 108 ಕಷ್ಟಗಳು. ಶುಗರ್ ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ, ಲೋ ಆದ್ರೂ ಕಷ್ಟ, BP ಜಾಸ್ತಿ ಆದ್ರೂ ಕಷ್ಟ, ಲೋ ಆದ್ರೂ ಕಷ್ಟ, ಔಷಧಿ ತಗೊಂಡ್ರು ಕಷ್ಟ, ಔಷಧಿ ತಗೊಳ್ದಿದ್ರು ಕಷ್ಟ. ಅದಕ್ಕೆ ಮಲಯಾಳದ ಕವಿ ಒಂದು ಮಾತು ಹೇಳ್ತಾರೆ, ಈ ದೇಹದ ಪ್ರಕೃತಿ ಕುರಿತು ಹೇಳುವಾಗ ಅವರು, ಈ ದೇಹ ಇದು ರೋಗ ಬೀಜಗಳ ಪಾತ್ರೆ ಅಂತೆ, ಇದರಲ್ಲಿ ಆತ್ಮ ಇರೋದೊಂದು ಸೂತ್ರ ಅಂತೆ. ಅಂದ್ರೆ ನಮ್ಗೆ ಅನೇಕ ರೋಗಗಳು ಇರಬಹುದು, ಇಲ್ದಲೇ ಇರಬಹುದು. ಕರ್ತನ ಮಹಾಕೃಪೆ, ಆತನಲ್ಲಿ ಬೇರೂರಿಕೊಂಡಿರೋರು, ಆತನನ್ನ ಆಶ್ರಯಿಸ್ಕೊಂಡಿರೋರಿಗೆ ಕರ್ತನ ಆರೋಗ್ಯದಾಯಕನಾದ ಯೆಹೋವನೇ ಸರಿ ನಡೆಸ್ತಾನೆ. ಆದ್ರೆ ಈ ಶರೀರಕ್ಕೆ ಅವೆಲ್ಲ ಇರ್ತವೆ. ಆದರೆ ರೆಪ್ಪ ಬಡಿಯೋಷ್ಟಲಿಗಾಗಿ ಕ್ಷಣ ಕಾಲದಲ್ಲಿ ನಾವು ಮಾರ್ಪಡ್ತೇವೆ. ಪೌಲನ ಹೇಳಿರುವ ಈ ಮಾತು. ಆಗ ನಾವು ಆ ಒಂದು ಅಮರತ್ವದ ಶರೀರವನ್ನು ಧರಿಸ್ಕೊಳ್ತೇವೆ. ಆಗ ನಾವು ಒಯ್ಯಲ್ಪಡ್ತೇವೆ. ಪ್ರಿಯರೇ, ಅದ್ಭುತವಾದಂತ ಆ ಒಂದು ರ್ಯಾಪ್ಚರ್, ನಮ್ಮ ಕರ್ತನ ನಮಗಾಗಿ ಬರ್ತಾನಲ್ಲ, ಅದನ್ನ ನಾವು ಎದುರು ನೋಡುವಂತರಾಗಿದ್ದೇವೆ. ಪೌಲನು ಇನ್ನೊಂದು ಮಾತನ್ನ ಹೇಳ್ತಾನೆ, ಅದನ್ನ ಹೇಳಿ ನಾವು ಮುಗಿಸ್ಕೊಳ್ಳೋಣ. ಮೊದಲನೇ ಹಂತದ ಬರೋಣದ ಕುರಿತು. ಇದು ತಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿರುವಂತಹದ್ದೇ, ಆದ್ರೆ ಪುನಃ ನೆನಪು ಮಾಡಿಕೊಳ್ಳುವ ಹಾಗೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನೊಂದು ಮಾತು ಹೇಳ್ತಾನೆ. ದಯಮಾಡಿ ನೋಡಿ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವಾಗ ಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದಿನಾವಸ್ಥೆ ಉಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಆಮೆನ್. ಪ್ರಭಾವವುಳ್ಳ ಆ ದೇಹದ ಸಾರೂಪ್ಯ ಇರುವ ಹಾಗೆ ಮಾಡುವಂತವನಾಗಿರ್ತಾನೆ. ನಮ್ಮ ಪೌರತ್ವವು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಪ್ರಿಯರೇ, ಅವರ್ ಜರ್ನಿ ಈಸ್ ಟುವರ್ಡ್ಸ್ ದಟ್ ಹೆವೆನ್ಲಿ ಸಿಟಿ. ಅವರ್ ಲಾರ್ಡ್ ಈಸ್ ಗೋಯಿಂಗ್ ಟು ಕಮ್. ಪ್ರಪಂಚದಲ್ಲಿ ಎಲ್ಲ ಸಂಗತಿಗಳು ನಡೀತಾ ಉಂಟು, ಆದರೆ ನಾವು ಕರ್ತನಾದ ಯೇಸುವೆ ಬಾ ಎಂಬುದಾಗಿ ಹೇಳುವಂತವರಾಗಿ ಈ ಮೊದಲನೇ ಹಂತದ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗೋಣ. ದೇವರ ಈ ಮಾತುಗಳನ್ನ ಆಶೀರ್ವಾದ ಮಾಡ್ಲಿ.